ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾವಿಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿದ್ದೇವೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀಯುತ ಕೆ.ಎಚ್. ಪುಟ್ಟಸ್ವಾಮಿಗೌಡರು ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಎಂಬುದು ನಾವೀಗ ನೇರವಾಗಿ ಇಲ್ಲಿನ ಜನಗಳ ಅಭಿಪ್ರಾಯವನ್ನು ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ಪುಟ್ಟಸ್ವಾಮಿಗೌಡರು MLA ಆಗಿ ಕೆಲಸ ಮಾಡ್ತಾ ಇದ್ದಾರೆ ಗೌರಿಬಿದನೂರು ತಾಲೂಕಿಗೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇಲ್ಲ ಮಾಡ್ತಾ ಇದ್ದಾರೆ. ಯಾರು ಏನನ್ನ ಮದುವೆ ಕಾರ್ಯಕ್ರಮಗಳಿಗೆಲ್ಲ ಅಮೌಂಟ್ ಕೇಳಿದ್ರೆ ಕೊಡ್ತಾರೆ, ದಾನ ಮಾಡ್ತಾರೆ, ಇಲ್ಲ ದೇವಸ್ಥಾನಕ್ಕೂ ಕೊಡ್ತಾರೆ. ಪರವಾಗಿಲ್ಲ. ನಮಗೆ ನಮ್ಮ ತಾಲೂಕು MLA ಆಗಿ ನಮಗೆ ಹೆಮ್ಮೆ ಇದೆ ಹೇಳ್ಕೊಳ್ಳೋಕ್ಕೆ. ಇದೆಲ್ಲ ಬಿಟ್ಟು ಮೂಲಭೂತ ಸೌಕರ್ಯಗಳು, ಆಸ್ಪತ್ರೆ ಆಗಿರ್ಬೋದು, ರೋಡುಗಳಾಗಿರ್ಬೋದು, ಇದರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ? ನಮಗೆ ಇವಾಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಾವು 2ನೇ ವಾರ್ಡು ಎಲ್ಲ ಪರವಾಗಿಲ್ಲ. ನಮ್ಮ MLA ತಾಲೂಕು MLA ಆದರೂ ನಮಗೆಲ್ಲ ಮಾಡ್ತಾ ಇದ್ದಾರೆ ಸೌಕರ್ಯ, ಪರವಾಗಿಲ್ಲ. ಪುಟ್ಟಸ್ವಾಮಿಗೌಡರು ಏನಾದರೂ ಅಭಿವೃದ್ಧಿ ಕಾರ್ಯಗಳು ಮಾಡಿದಾರಾ? ಸರ್, ನಮ್ಮ ಅಭಿಪ್ರಾಯ ಏನಿಲ್ಲ ಸರ್. ಕಳೆದ ಕೆಲವು ವರ್ಷಗಳಿಂದ ನೋಡಿಕೊಂಡ್ರೆ ಮೋಸ್ಟ್ಲಿ 2026 ನಮಗೆ ಗೊತ್ತಿರೋ ಈ ಯುಗಾದಿ ಅಂತ ಒಂದು ಬಂದಿದೆಯಲ್ವ, ನಮ್ಮ ಪುಟ್ಟಸ್ವಾಮಿಗೌಡ ಈಗಿನ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ MLA ಆದ ಪುಟ್ಟಸ್ವಾಮಿಗೌಡರಿಂದ ಕೆಲವು ಕೆಲಸಗಳು ನಡೀತಾ ಇದೆ, ಜೋರಾಗಿ ನಡೀತಾ ಇದೆ ಅನಿಸ್ತಾ ಇದೆ. ರಸ್ತೆ ಆಗ್ಬೋದು, ರಸ್ತೆ ಅಗಲೀಕರಣ ಆಗಿರ್ಬೋದು, ಮತ್ತು ನಗರಸಭೆಗೆ ಸಂಬಂಧಪಟ್ಟಿರ್ತಂಥ ಯಾವುದೇ ಕೆಲಸ ಆಗಲಿ ಎಲ್ಲ ನೀಟಾಗಿ ನಡೀತಾ ಇದೆ. ಖಾತೆ ಆಗ್ಬೋದು, ಪ್ರತಿಯೊಂದನ್ನು ಅವ್ರ ಗಮನಕ್ಕೆ ತಂದಾದಮೇಲೆ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರ ಬಗ್ಗೆ ಗಮನ ಹರಿಸಿ ಎಲ್ಲ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು ಒಳ್ಳೆಯ ಶಾಸಕರು ನಮ್ಮ ಗೌರಿಬಿದನೂರಿಗೆ ಆಯ್ಕೆ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅವ್ರು ಶಾಸಕರಾದಮೇಲೆ ಅವ್ರು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ ಭಾಳ ಸಂತೋಷ ಆಗ್ತಿದೆ. ಇದಕ್ಕೆ ಮುಂಚೆ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ. ಇವಾಗ ನಮ್ಮ ಶಾಸಕರಿಂದ ಒಳ್ಳೆಯ ಕಾರ್ಯಗಳು ನಡೀತಾ ಇದೆ ಅಂತ ನನಗೆ ಭಾಳ ಹೆಮ್ಮೆ ಅನಿಸ್ತಿದೆ. ಕೆಲವು ಗಂಗಾ ಕಲ್ಯಾಣ ಯೋಜನೆಯಿಂದ ರೈತರಿಗೆ ಒಂದು ಪಂಪ್ ಸೆಟ್ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಅವರಿಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮತ್ತು ಯಾವುದೇ ಒಂದು ಥರದ ಅಹಿಂಸಕ ಘಟನೆಗಳು ಗೌರಿಬಿದನೂರಲ್ಲಿ ನಡೀತಾ ಇಲ್ಲ. ಈಗ ಅವರಿಗೆ ಭಗವಂತ ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆರೋಗ್ಯ ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಪುಟ್ಟಸ್ವಾಮಿಗೌಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅವರೇನಾದರೂ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರಾ? ನಿಮ್ಗೆ ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಮಾಡ್ತಾ ಇದ್ದಾರಾ? ಬುಕ್ಸ್ ಎಲ್ಲ ಕೊಟ್ಟವ್ರೆ, ಚೆನ್ನಾಗಿ ಮಾಡ್ತವ್ರೆ. ಸರ್ಕಾರಿ ಹಾಂ ಸರ್, ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಇನ್ನು ಹಳೇದು ಹೆಂಗಿದೆಯೋ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಹೊಸ ಕೆಲಸಗಳು ಬರ್ತಾ ಇದ್ದಾವೆ, ಫಂಡ್ಸ್ ಎಲ್ಲ ಬರ್ತಾ ಇದೆ, ಕೆಲಸಗಳು ಚೆನ್ನಾಗೇ ಆಗ್ತಾ ಇದ್ದಾವೆ. ಏನು ತೊಂದರೆ ಇಲ್ಲ ಸರ್. ಅವರಿಂದ ನಮಗೆ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಸರ್. ನೀವು ನೋಡ್ದಂಗೆ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಗೌರಿಬಿದನೂರು ತಾಲೂಕಿನಲ್ಲಿ? ನೋಡ್ದಂಗೆ ಇಲ್ಲಿ ನಮ್ಮ ಮುಂದೆ ರೋಡೇ ಆಗ್ತಾ ಇದೆಯಲ್ಲ ಸರ್, ಹೊಸ ರೋಡ್ ಆಗಿದೆ. ಮತ್ತು ಅಲ್ಲಿ ನೀರಿನ ಸಮಸ್ಯೆಗಳೆಲ್ಲ ಇದ್ವು, ಎಲ್ಲ ಕ್ಲಿಯರ್ ಆಗ್ತಾ ಇದ್ದಾವೆ. ನಮ್ಗಂದು ಗೊತ್ತಿದ್ದ ಮಟ್ಟಿಗೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಸರ್. ಪುಟ್ಟಸ್ವಾಮಿಗೌಡರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಬಟ್ ರೋಡೆಲ್ಲ ಹಾಕ್ಸಿದ್ರು. ಈ ಒಂದು ನಮ್ಮ ಅಂಗಡಿ ಒಂದು ಇದರಲ್ಲಿ ರೋಡ್ಗಳು ಅದೆಲ್ಲ ಮಾಡಿಸವ್ರೆ. ಕೆಲವು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಸವ್ರೆ. ಗೌರಿಬಿದನೂರು MLA ಪುಟ್ಟಸ್ವಾಮಿಗೌಡರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಒಳ್ಳೇದು ಮಾಡ್ತಾ ಇದ್ದಾರೆ. ಯೋಚನೆ ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚರಂಡ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕರೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಯೋಚನೆ ಇಲ್ಲ. ಪಾಸ್ಗಳೆಲ್ಲ ಮಾಡಿದ್ದಾರೆ ಚೆನ್ನಾಗಿ. ಯೋಚನೆ ಇಲ್ಲಂಗೆ ಪ್ರತಿಯೊಬ್ಬರಿಗೂ ಆ ಕ್ಯಾಸ್ಟು ಈ ಕ್ಯಾಸ್ಟ್ ಏನಿಲ್ಲ, ಎಲ್ಲ ಕ್ಯಾಸ್ಟ್ಗೂ ಒಂದೇ ಥರ ನೋಡ್ತಾ ಇದ್ದಾರೆ. ಅದಕ್ಕೇನೆಲ್ಲ ಅಮಾನುಲ್ಲಾ ಖಾನ್ ಅಂತ ಅವರು ನಮ್ಮ ಈ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಗೌರಿಬಿದನೂರಲ್ಲಿ ಮಸೀದಿ ಗಲ್ಲಿ ಇದೆಯಲ್ಲಿರೋ ಮಸೀದಿ ಗಲ್ಲಿಯಲ್ಲಿ ಪುರಸಭೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಓಡಾಡೋಕ್ಕೆ ಜಾಸ್ತಿ ಇದು ಮಾಡಿಬಿಟ್ಟವ್ರೆ. ಅದನ್ನು ತೆರವು ಮಾಡಿ ಈ ರೋಡು ಅಷ್ಟು ಅಗಲ ಮಾಡಿಸ್ಬೇಕು. ಸರ್ಕಾರಿ ಜಾಗ ಏನೇ ಅದು ಬಿಡಿಸ್ಕೊಂಡು ಅದನ್ನು ಅಗಲ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದೊಂದು ಇನ್ನೂ ಒಳಗಡೆ ಇದೆ, ಇದು ಕಂಪ್ಲೀಟ್ ಆ ಗಲ್ಲಿನ ಅಕ್ವೈರಿ ಮಾಡ್ಕೊಂಡಿದ್ದಾರೆ. ಅದು ಮಾಡಿದ್ರೆ ಅಷ್ಟು ಇದು ಮಾಡಿ ಸರ್ವೆ ಮಾಡಿ ಕರೆಕ್ಟಾಗಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಸರ್, ನಮ್ಮ ಗೌರಿಬಿದನೂರು MLA ಪುಟ್ಟಸ್ವಾಮಿಗೌಡರು ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ? ಅವರು ಈ ಪಕ್ಷ ಆ ಪಕ್ಷ ಅನ್ನೋ ಭೇದ ಭಾವನೆ ಇಲ್ಲ. ಇದ್ದಾಗ ಎಲ್ರಿಗೂ ಒಂದೇ ಥರನೇ ನೋಡ್ತಾರೆ. ಇನ್ನೊಂದು ಗಲಾಟೆಗಳಿಲ್ಲ. ಜನಗಳು ಏನು ಬೇಕಾದರೂ ಯಾರ್ಯಾರಿಗೆ ಏನೇನು ಬೇಕೋ ಅವ್ರು ತಕ್ಕಂಟಾಗ ಸೌಕರ್ಯನೂ ಮಾಡ್ತಾರೆ. ರೋಡ್ಗಳು ಈ ನಮಗೆ ಮಸೀದಿಗೆ ಗೌರಿಬಿದನೂರು
ಇದುವರೆಗೂ ಸಿಮೆಂಟ್ ರೋಡ್ ಹಾಕಿರಲಿಲ್ಲ. ಮೊನ್ನೆ ಕೇಳಿದ ತಕ್ಷಣ ರೋಡ್ ಹಾಕ್ಕೊಟ್ರು. ವಿನಾಯಕ ನಗರ ನಮ್ಮದು, ಆ ಕಡೆನೂ ರೋಡ್ಗಳಿರಲಿಲ್ಲ, ಆ ಕಡೆ ಎಲ್ಲ ಗೆಲ್ಲೆನೂ ರೋಡ್ಗಳು ಹಾಕ್ಕೊಡ್ತಾವ್ರೆ. ಮೊನ್ನೆ ಇದಪ್ಪ ಜನವರಿ 1ಗೆ ಕ್ಯಾಲೆಂಡರ್ಗಳೆಲ್ಲ ಕೊಟ್ಟರು, ಒಳ್ಳೆ ಕ್ಯಾಲೆಂಡರ್ಗಳೆಲ್ಲ ಕೊಟ್ಟವ್ರೆ. ಗೌರಿ ಹಬ್ಬಕ್ಕೆ ಎಲ್ಲ ಸೀರೆಗಳು ಕೊಟ್ಟವ್ರೆ. ಇದುವರೆಗೆ ಇಷ್ಟು ಜನ MLA MP ಬಂದವರು ಒಬ್ಬರು ಒಂದು ಕೆಲಸ ಮಾಡಿಲ್ಲ. ಇನ್ನೊಂದು ಯಾರು ಬಂದು ಈ ಪಕ್ಷ ಅವ್ರಿಗೆ ಕೊಡಬಾರ್ದು, ಆ ಪಕ್ಷ ಅವ್ರಿಗೆ ಕೊಡಬಾರ್ದು ಅನ್ನೋ ಭೇದ ಭಾವನೆ ಇಲ್ದಂಗೆ ಎಲ್ಲರ ಮನೆಯವ್ರಿಗೂ ಕ್ಯಾಲೆಂಡ್ರು ಕೊಟ್ಟವ್ರೆ, ಪ್ಲಸ್ ಸೀರೆಗಳು ಕೊಟ್ಟವ್ರೆ. ಇನ್ನು ಏನಾದರೂ ಕೆಲಸಗಳು ಮಾಡಬೇಕಂತ ನಿಮ್ಮ ಅಪೇಕ್ಷೆ ಏನಾದರೂ ಇದೆಯಾ? ಇನ್ನು ಆಯ್ತು, ಮಕ್ಕಳಿಗೆ, ಬಡ ಮಕ್ಕಳಿಗೆ ಓದೋಕ್ಕೆ ದುಡ್ಡಿರಲ್ಲ, ಚೆನ್ನಾಗಿ ಓದ್ತಾರೆ, ಅಂಥವ್ರಿಗೆ ಸಹಾಯ ಮಾಡಿ ಒಳ್ಳೆ ಓದಿಸ್ರೆ ಅವರು ಮುಂದಕ್ಕೆ ಬರ್ತಾರೆ. ಇರೋರು ಕೊಟ್ರು ಲೆಕ್ಕಕ್ಕೆ ಬರಲ್ಲ, ಇಲ್ಲಿರೋರು ಕೊಟ್ಟರೆ ಅವ್ರು ಮುಂದೆ ಬಂದು ಅವ್ರ ಭವಿಷ್ಯತ್ತ ಮುಂದಕ್ಕಾಗುತ್ತೆ, ಮುಂದೆ ಅವ್ರ ಲೈಫೆಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. 1.5 ತಿಂಗಳಿಂದ ಈಚೆಗೆ ನಮಗೆ ರೋಡ್ ಇರಲಿಲ್ಲ. ಈಗ ಶಂಕುಸ್ಥಾಪನೆ ಮಾಡಿ ರೋಡು, ಯಾವರು ಚನ್ನಬೇರಿನಹಳ್ಳಿ ಅಲ್ಲಲ್ವಾ? ಚನ್ನಬೇರಿನಹಳ್ಳಿ, ಈಗ ರೋಡು ಹಾಕೋದಕ್ಕೆ ಮೂವ್ ಮಾಡಿದ್ದಾರೆ. ಕೆಲಸ ನಡೀತಾ ಇದೆ ಸರ್. ಸುಮಾರು ಎಷ್ಟು ವರ್ಷಗಳಿಂದ ಅಲ್ಲಿ ರಸ್ತೆ ಇಲ್ಲ? ಸುಮಾರು ಅಂದರೆ ನಾವು ಹುಟ್ಟಿದಾವಾಗಿಂದನೂ ಇರಲಿಲ್ಲ ಸರ್. ಅಂದರೆ ಮೊದಲು ಮಧ್ಯೆ ಒಂದು ಸ್ಟಾರ್ ರೋಡ್ ಹಾಕಿದ್ರು. ಮೊನ್ನೆ ಹೋದ ವರ್ಷ ಇದು ಕೆರೆ ಕಟ್ಟೆ ಹರಿದ್ಬಿಟ್ಟು ಎಲ್ಲ ಹಳ್ಳ ಎಲ್ಲ ಹೊಡ್ಕೊಂಡೋಗಿ ರೋಡೆಲ್ಲ ಹೊಡ್ಕೊಂಡೋಗಿತ್ತು. ಸುಮಾರು ಅಂದರೆ ನಾವು ಕಷ್ಟ ಬಿದ್ದು ಓಡಾಡಿದ್ದೀವಿ ಗೌರಿಬಿದನೂರಿಗೆ. ಈ ಥರ ಆಗಿತ್ತು. ಎತ್ತೋಗಿ ಈಗ ಪುಟ್ಟಸ್ವಾಮಿ ಬಂದ ಮೇಲೆ ಮೊನ್ನೆ 1.5 ತಿಂಗಳ ಹಿಂದ್ಗಡೆ ಈ ಥರ ರೋಡು ಇದಕ್ಕೆ ಸ್ಯಾಂಕ್ಷನ್ ಮಾಡಿ ಈಗ ಅಪ್ರೂವಲ್ ಆಗಿದೆ, ಮಾಡ್ತಾಯಿದ್ದಾರೆ ಹಾಗೆ ಕೆಲಸ. KH ಪುಟ್ಟಸ್ವಾಮಿ ಗೌಡರು ಅಧಿಕಾರಿಗೆ ಬಂದ ನಂತರ ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಚೆನ್ನಾಗಿ ಮಾಡ್ತಾವ್ರೆ, ಮಾಡೋ ಕಡೆ ಎಲ್ಲ ರಸ್ತೆ ಅಗಲೀಕರಣ ಮಾಡ್ತಾರಲ್ವಾ, ನಿಮಗೆ ವ್ಯಾಪಾರಕ್ಕೆ ಬೇರೆ ಕಡೆ ಎಲ್ಲಾದರೂ ಸ್ಥಳ ನಿಗದಿ ಮಾಡಿದಾರಾ ಹೇಗೆ? ಇನ್ನೂ ಎಲ್ಲೂ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಆದರೆ ಮಾಡಿಕೊಡ್ತೀವಿ, ಇರೋ ಜಾಗದಲ್ಲಿ ಎಲ್ಲನೂ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಕೆಲಸಗಳು, ಏನು ಇಲ್ಲಿ ತೊಂದರೆ ಇಲ್ಲ, ಎಲ್ಲರಿಗೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ವ್ಯಾಪಾರ ಮಾಡೋಕ್ಕೆ ಒಂದು ಜಾಗ ಬೇಕಷ್ಟೇ. ಪುಟ್ಟಸ್ವಾಮಿ ಗೌಡರು ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇರೋದ್ರಲ್ಲಿ ಚೆನ್ನಾಗಿದೆ, ಏನು ಪರವಾಗಿಲ್ಲ, ಯಾವ ಗಲಾಟೆ ಏನೂ ಇಲ್ಲ. ನಮ್ಮಷ್ಟಿಗೆ ನಾವು ವ್ಯಾಪಾರ ಮಾಡ್ಕೊತದ್ದು. ಏನಂದರೆ ಫುಟ್ಪಾತ್ನಲ್ಲಿ ಜಾಗ ಕೊಟ್ಟರೆ ಸಾಕು ನಮಗೆ ಬದುಕೊಳ್ಳೋಕ್ಕೆ. ಪುಟ್ಟಸ್ವಾಮಿ ಗೌಡರು ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇಲ್ಲ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನು ಟೆನ್ಷನ್ ಇಲ್ಲ, ಎಲ್ಲ ಸೌಕರ್ಯಗಳೆಲ್ಲ ಚೆನ್ನಾಗಿ. ತಾಲೂಕಲ್ಲಿ ಎಲ್ಲ ರೀತಿಯ ಕಾರ್ಯಗಳು ನಡೀತಾ ಇದ್ದಾವೆ, ರೋಡ್ಗಳಾಗಿರ್ಬೋದು, ಸ್ಕೂಲುಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಎಲ್ಲ ನಡೀತಾ ಇದ್ದಾವೆ. ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು ಹೇಳಿ. ನಮ್ಮ ಗಮನ ಇಲ್ಲ ಸರ್, ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಒಳ್ಳೇದು. ಇರೋ ಜಾಗ ಹೋಗದೆ ಹೆಂಗೋ ನಮ್ಗೆ ಸಹಾಯ ಮಾಡಿಕೊಟ್ಟು ಸಂಪಾದನೆ ಮಾಡ್ಕೊಂಡು ತಿಂದರೆ ಸಾಕು ಸರ್, ನಮ್ಗೇನು ಅಭಿವೃದ್ಧಿ ಇಲ್ಲ. ಹಾಂ, ಅಷ್ಟೇ ಸರ್. ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ನಿಮಗೆ ತಿಳಿದ ಮಟ್ಟಿಗೆ? ಇದಾರಲ್ಲ, ಇಲ್ಲಿ ನೋಡ್ತಾ ಇರಲ್ಲ ಬ್ರಿಡ್ಜು, ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ದು, ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಅಭಿವೃದ್ಧಿ ಮಾಡ್ತಾವ್ರೆ, ಎಲ್ಲ ಸರ್ವ್ ಮಾಡ್ತಾವ್ರೆ. ಪಾಸ್ಗಳು ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಗೌರ್ಮೆಂಟಿಂದ, ತುಂಬ ಉಪಯೋಗ. ಹಾಗೇ ಬೈಚಾಪುರ ದೇವಗನಹಳ್ಳಿಗೆ ಬಸ್ಗಳು ಎಲ್ಲ ತುಂಬ ಚೆನ್ನಾಗಿ ಬರ್ತಿವೆ, ಎಲ್ಲ ಒಳ್ಳೆ ಉಪಯೋಗ ಆಗಿದೆ ಎಲ್ರಿಗೂ ಸ್ಟೂಡೆಂಟ್ಸ್ಗೆ. ಮೊದಲು ಬಸ್ಸುಗಳಿರಲಿಲ್ಲ ಬರೋದಕ್ಕೆ ಹೋಗೋದಕ್ಕೆ, ಇವಾಗ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಪರವಾಗಿಲ್ಲ. ರಸ್ತೆ ಅಭಿವೃದ್ಧಿನೂ ಇವಾಗ ಇನ್ನೂ ಚೆನ್ನಾಗಿ ಮಾಡ್ತಾವ್ರೆ, ಅಲ್ಲಲ್ಲಿ ಗುಣಿಗಳಿದ್ದು ಇವಾಗ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾರೆ, ಮಾಡಲಿ. ಗೌರಿಬಿದನೂರು ತುಂಬ ಅಭಿವೃದ್ಧಿ ಆಗಿದೆ, ಇನ್ನೂ ಆಗಬೇಕು, ಇನ್ನೂ ಆಗ್ತಾ ಇರಬೇಕು ಅಂತ ಹೇಳ್ತೀನಿ. KHP ಪಾಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೋತಾ ಇದ್ದೀರಾ ನೀವು? ಎಸ್ ಸರ್. ಮತ್ತು ಸ್ಕಾಲರ್ಶಿಪ್ಸ್ ಕೊಡ್ತಿದ್ದಾರೆ. ಇನ್ನು ಸೆಕೆಂಡ್ PU ಪಾಸ್ ಆಗಿರೋರಿಗೆ ಸ್ಕಾಲರ್ಶಿಪ್ಸ್ ಕೊಡಬೇಕು, ಮತ್ತು ಮುಂದೆ ಎಜುಕೇಷನ್ಗೆ ಸ್ವಲ್ಪ ಏನಾದರೂ ಫೆಸಿಲಿಟೀಸ್ ಮಾಡಬೇಕಂತ ಬಯಸ್ತೀನಿ. KHP ಬಂದಾಗಿಂದ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ನಡೀತಾ ಇದ್ದಾವೆ? ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಕಾಣ್ತಾ ಇದೆ ಕಣ್ಣಿಗೇನು. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕ್ಲೀನ್ ಆಗ್ತಾ ಇದೆ, ಅಥವಾ ರೋಡ್ಸ್ ಆಗಿರಲಿ ಎಲ್ಲ ಆಗ್ತಾ ಇದೆ, ಇಲ್ಲ ಅಂತ ಹೇಳಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗೌರಿಬಿದನೂರು ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದರೆ, ಒಂದು ಪಾರ್ಕ್ ಇಲ್ಲ ನಮಗೆ. ಇಷ್ಟು ದೊಡ್ಡ ಊರಲ್ಲಿ ಪಾಪ್ಯುಲೇಷನ್ ಆಫ್ ಒಂದು 50,000 to 60,000 ಪಾಪ್ಯುಲೇಷನ್ ಇದೀವಿ. ಇಲ್ಲಿ ಒಂದು ಪಾರ್ಕ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಆ ಪಾರ್ಕಿಂದ ಏನಾಗುತ್ತೆ ಅಂದರೆ ಮಕ್ಕಳು ಆಟ ಆಡ್ಕೊಳ್ಳೋದಕ್ಕಾಗಿರಲಿ, ಅಥವಾ ವಯಸ್ಸಾದ ಜನರು ವಾಕಿಂಗ್ ಮಾಡೋಕ್ಕಾಗಿರಲಿ, ಇದಕ್ಕೆಲ್ಲ ಅನುಕೂಲವಾಗುತ್ತೆ. ದಯವಿಟ್ಟು ಒಂದು ಕಳಕಳಿಯ ಮನವಿ ಎಲ್ಲರಲ್ಲಿ ಏನಂತಂದರೆ, ಒಂದು ಪಾರ್ಕ್ ಗೌರಿಬಿದನೂರಿಗೆ ಹಾಗಂಗೆ ದಯವಿಟ್ಟು ಎಲ್ಲ ಕೆಲಸ ಮಾಡಿ ಒಂದು ಪಾರ್ಕ್ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಜನಕ್ಕೆ. ಈ ಗೌರಿಬಿದನೂರಲ್ಲಿ ಪುಟ್ಟಸ್ವಾಮಿ ಗೌಡರು ಏನಾದರೂ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರಾ? ಇದರ ಅಭಿಪ್ರಾಯ? ನಮ್ಮ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಏನಾಗ್ತಾ ಇದೆ ಅಂದರೆ, ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರಕ್ಕೆ ಜಾಸ್ತಿ ಜನ ಏನೇನೋ ಸ್ಟೂಡೆಂಟ್ಸು ಓಡಾಡ್ತಾ ಇರ್ತಾರೆ. ಏನಾಗ್ತಾ ಇದೆ ಅಂದರೆ, ಮಧ್ಯಾಹ್ನ 3-4 ಬಸ್ ಆಗ್ತಾ ಇದ್ದಾರೆ, ಮಧ್ಯಾಹ್ನ ಯಾರು ಓಡಾಡ್ತಾ ಇದ್ದಾರೆ, ಎಲ್ಲ ಕಾಲೇಜಲ್ಲಿ ಇರ್ತೈತೆ.
ಬಸ್ಸುಗಳ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಸಂಜೆ ಜಾಸ್ತಿ ಜನ ಬರ್ತಾರೆ, ಬರೀ 1-2 ಆಗ್ತಾವ್ರೆ, ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಸುಮ್ಮನೆ ನುಗ್ಲಿಂದ ಜಾಸ್ತಿ ಬಸ್ಗೆ ತೊಂದರೆ ಆಗ್ತಾಯಿದೆ. ಏನು ಮಾಡಬೇಕು ಅಂದರೆ ಮಧ್ಯಾಹ್ನ 3-4 ಬಸ್ ಆಗ್ತದಲ್ಲ ಸರ್, ಅದು ಮಧ್ಯಾಹ್ನ ಏನಾಗ್ತಾ ಇದ್ದಾರೋ ಆ ಬಸ್ಸುಗಳು ಸಂಜೆ ಅದು ಹಾಕಿದ್ರೆ ಸ್ಟೂಡೆಂಟ್ಗೆ ತುಂಬ ಅನುಕೂಲ ಆಗ್ತಾಯಿದೆ. ದಯವಿಟ್ಟು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.